ಗುಡ್ಡಗಾಡುಗಳ ನಡುವೆ ನೆಲೆಸಿರುವ ಒಂದು ವಿಲಕ್ಷಣವಾದ ಪುಟ್ಟ ಪಟ್ಟಣದಲ್ಲಿ ಆಗಷ್ಟೇ ಬೇಯಿಸಿದ ಬ್ರೆಡ್ನ ಪರಿಮಳವು ಕಾಡುಹೂಗಳ ಪರಿಮಳದೊಂದಿಗೆ ಬೆರೆತು ಹೋಗಿತ್ತು. ಒಂದು ಪ್ರಶಾಂತವಾದ ಎನ್ಕೌಂಟರ್ ತೆರೆದುಕೊಂಡಿತು. ಇದು ಇತರ ಯಾವುದೇ ದಿನದಂತೆ, ಆದರೂ ಎರಡೂ ಆತ್ಮಗಳ ಹೃದಯದಲ್ಲಿ ಶಾಶ್ವತವಾಗಿ ಕೆತ್ತಲು ಉದ್ದೇಶಿಸಲಾಗಿತ್ತು. ಮಳೆಹನಿಗಳ ಲಯಬದ್ಧ ಪಿಟರ್ ಪ್ಯಾಟರ್ ನಡುವೆ ಎಮಿಲಿ ಅವರು ಹಠಾತ್ ಸುರಿಯುತ್ತಿರುವ ಮಳೆಯಿಂದ ಆಶ್ರಯ ಪಡೆಯಲು ಕಲ್ಲುಗಳ ಬೀದಿಗಳಲ್ಲಿ ಆತುರಪಡುವುದನ್ನು ಕಂಡುಕೊಂಡರು. ಅವಳು ತನ್ನ ಪುಸ್ತಕಗಳನ್ನು ಎದೆಗೆ ಬಿಗಿಯಾಗಿ ಹಿಡಿದುಕೊಂಡಳು. ಅವಳ ಕಂದುಬಣ್ಣದ ಕೂದಲು ಸೌಮ್ಯವಾದ ತುಂತುರು ಮಳೆಯಿಂದ ತೇವಗೊಂಡಿತು. ಅವಳು ಮೂಲೆಯನ್ನು ತಿರುಗಿಸಿದಾಗ ಅವಳ ನೋಟವು ಚುಚ್ಚುವ ನೀಲಿ ಕಣ್ಣುಗಳೊಂದಿಗೆ ಘರ್ಷಿಸಿತು. ಅದು ಭಾವನೆಗಳ ಬ್ರಹ್ಮಾಂಡವನ್ನು ಹಿಡಿದಿಟ್ಟುಕೊಳ್ಳುವಂತೆ ತೋರುತ್ತಿತ್ತು. ಸ್ವಲ್ಪ ಆಶ್ರಯ ಬೇಕೇ? ಅವನು ಕೇಳಿದನು. ಅವನ ತುಟಿಗಳಲ್ಲಿ ಬೆಚ್ಚಗಿನ ನಗು ಆಡುತ್ತಿದೆ. ಅವನ ಹಠಾತ್ ನೋಟದಿಂದ ಗಾಬರಿಗೊಂಡ ಎಮಿಲಿ ಹಿಂಜರಿಯುತ್ತಾ ತಲೆಯಾಡಿಸಿದಳು. ಅವರು ವಿಲಕ್ಷಣವಾದ ಕೇಕೆಯ ಮೇಲ್ಕಟ್ಟು ಕೆಳಗೆ ನಿಂತಿರುವುದನ್ನು ಕಂಡುಕೊಂಡರು. ಮಳೆಯಿಂದ ಆಶ್ರಯ ಪಡೆದರು, ಆದರೆ ತಮ್ಮದೇ ಆದ ಜಗತ್ತಿನಲ್ಲಿ ಮುಳುಗಿದರು. ನಂತರ ಪರಿಚಯಗಳು ನಡೆದವು ಮತ್ತು ಅವರು ಸಂತೋಷವನ್ನು ವಿನಿಮಯ ಮಾಡಿಕೊಂಡಾಗ ಪರಿಚಿತತೆಯ ಭಾವವು ಅವರ ಮೇಲೆ ಕೊಚ್ಚಿಕೊಂಡು ಹೋಯಿತು. ಮಳೆತೊರೆದ ಬೀದಿಗಳ ಮಧ್ಯೆ ಅವರ ಹಾದಿಗಳು ಈ ನಿಖರವಾದ ಕ್ಷಣದಲ್ಲಿ ದಾಟಲು ಉದ್ದೇಶಿಸಲಾಗಿತ್ತು. ಅವನ ಹೆಸರು ಡೇನಿಯಲ್. ತನ್ನ ಕ್ಯಾನ್ವಾಸ್ನಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸೆರೆಹಿಡಿಯುವ ಉತ್ಸಾಹವನ್ನು ಹೊಂದಿರುವ ಆಕರ್ಷಕ ಕಲಾವಿದ. ಎಮಿಲಿ ಮತ್ತೊಂದೆಡೆ ತೆರೆದ ಆಕಾಶದಷ್ಟು ವಿಶಾಲವಾದ ಕನಸುಗಳನ್ನು ಹೊಂದಿರುವ ಉದಯೋನ್ಮುಖ ಬರಹಗಾರರಾಗಿದ್ದರು. ಅವರ ವಿಭಿನ್ನ ಮಾರ್ಗಗಳ ಹೊರತಾಗಿಯೂ ಕಲೆ ಮತ್ತು ಸಾಹಿತ್ಯದ ಮೇಲಿನ ಪ್ರೀತಿಯಲ್ಲಿ ಅವರು ಸಮಾಧಾನವನ್ನು ಕಂಡುಕೊಂಡರು. ಗಹನವಾದ ಸಂಭಾಷಣೆಗಳಲ್ಲಿ ತೊಡಗಿದಾಗ ಗಂಟೆಗಳು ಕರಗಿ ಹೋದವು. ಪ್ರತಿ ಪದವೂ ಅವರ ನಡುವೆ ತಿಳುವಳಿಕೆಯ ವಸ್ತ್ರವನ್ನು ಹೆಣೆಯುತ್ತದೆ. ನಗುವು ಸಂಗೀತದಂತೆ ಪ್ರತಿಧ್ವನಿಸಿತು ಮತ್ತು ಅವರ ಹೃದಯದ ಆಳದಲ್ಲಿ ಸಂಪರ್ಕದ ಅದೃಶ್ಯ ದಾರವು ತನ್ನ ಮಾರ್ಗವನ್ನು ನೇಯಲು ಪ್ರಾರಂಭಿಸಿತು. ಎಮಿಲಿ ಮತ್ತು ಡೇನಿಯಲ್ ಅನ್ವೇಷಣೆಯ ಪ್ರಯಾಣವನ್ನು ಪ್ರಾರಂಭಿಸಿದಾಗ ದಿನಗಳು ವಾರಗಳಾಗಿ ಮತ್ತು ವಾರಗಳು ತಿಂಗಳುಗಳಾಗಿ ಮಾರ್ಪಟ್ಟವು. ಅವರು ತಮ್ಮ ಪಟ್ಟಣದ ಗುಪ್ತರತ್ನಗಳನ್ನು ಅನ್ವೇಷಿಸಿದರು. ಏಕಾಂತ ಹುಲ್ಲುಗಾವಲುಗಳಿಂದ ಹಿಡಿದು ರಹಸ್ಯ ಅಡಗುತಾಣಗಳವರೆಗೆ ಸಮಯ ಇನ್ನೂ ನಿಂತಿದೆ. ಒಟ್ಟಿಗೆ ಕಳೆದ ಪ್ರತಿ ಕ್ಷಣವೂ ಒಂದು ಕಾಲ್ಪನಿಕ ಕಥೆಯ ಅಧ್ಯಾಯದಂತೆ ಭಾಸವಾಯಿತು. ಪ್ರತಿ ಪುಟವೂ ಪ್ರೀತಿ ಮತ್ತು ಮೋಡಿಮಾಡುವಿಕೆಯಿಂದ ತುಂಬಿರುತ್ತದೆ. ಆದರೂ ಎಲ್ಲಾ ಕಥೆಗಳಂತೆ ಅವರದು ಪ್ರಯೋಗಗಳ ಪಾಲನ್ನು ಎದುರಿಸಿತು. ಜೀವನವು ಅವರ ಬಂಧದ ಬಲವನ್ನು ಪರೀಕ್ಷಿಸುವ ಮೂಲಕ ಅನಿರೀಕ್ಷಿತ ಸವಾಲುಗಳನ್ನು ಎಸೆದರು. ಆದರೆ ಎಲ್ಲದರ ಮೂಲಕ ಅವರು ಪರಸ್ಪರ ಪಕ್ಕದಲ್ಲಿ ನಿಂತರೂ ಬಿರುಗಾಳಿಗಳನ್ನು ಒಟ್ಟಿಗೆ ಎದುರಿಸಿದರು. ಅವರ ಪ್ರೀತಿ ಹಿಂದೆಂದಿಗಿಂತಲೂ ಬಲವಾಗಿ ಹೊರಹೊಮ್ಮಿತು. ಆದ್ದರಿಂದ ಅವರ ಕತೆ ಪ್ರಾರಂಭವಾದ ಅದೇ ಮೇಲ್ಕಟ್ಟು ಕೆಳಗೆ ಡೇನಿಯಲ್ ಒಂದು ಮೊಣಕಾಲಿನ ಮೇಲೆ ಬಿದ್ದನು. ಕೈಯಲ್ಲಿ ಒಂದು ವೆಲ್ವೆಟ್ ಬಾಕ್ಸ್. ಅವನ ಕೆದರಿದ ಕೂದಲಿನಲ್ಲಿ ವಜ್ರಗಳಂತೆ ಹೊಳೆಯುವ ಮಳೆಹನಿಗಳು. ನಡುಗುವ ಬೆರಳುಗಳಿಂದ ಅವನು ಎಮಿಲಿಗೆ ತನ್ನ ಪ್ರೀತಿಯನ್ನು ಪ್ರತಿಪಾದಿಸಿದನು. ಅವಳನ್ನು ಶಾಶ್ವತವಾಗಿ ಪಾಲಿಸುವುದಾಗಿ ಭರವಸೆ ನೀಡಿದನು. ಅವಳ ಕೆನ್ನೆಗಳ ಮೇಲೆ ಹರಿಯುವ ಸಂತೋಷದ ಕಣ್ಣೀರಿನಿಂದ ಎಮಿಲಿ ತನ್ನ ಹೃದಯದಿಂದ ಹೌದು ಎಂದು ಪಿಸುಗುಟ್ಟಿದಳು. ಮಳೆಯ ಪ್ರಶಾಂತತೆಯ ನಡುವೆ ಅವರ ಪ್ರೀತಿಯನ್ನು ಮುಚ್ಚಿದಳು. ಅವರು ಮಂಜಿನ ಸಂಜೆಗೆ ಕೈ ಹಿಡಿದು ನಡೆದಾಗ ಅವರ ಹೃದಯಗಳು ಐವಿಯಂತೆ ಹೆಣೆದುಕೊಂಡಿವೆ. ಅವರ ಪ್ರೀತಿಯು ತಯಾರಿಕೆಯಲ್ಲಿ ಒಂದು ಮೇರುಕೃತಿ ಎಂದು ಅವರು ತಿಳಿದಿದ್ದರು. ಒಂದು ಟೈಮ್ಲೆಸ್ ಕಥೆಯಾದ ಪ್ರಶಾಂತತೆ ಮತ್ತು ಪ್ರಣಯ ನಕ್ಷತ್ರಗಳಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಮಳೆಯಲ್ಲಿ ತೋಯ್ದ ಬೀದಿಗಳಲ್ಲಿ ಕೆತ್ತಲಾಗಿದೆ. ಅವರ ಪ್ರೀತಿಯ ಪಟ್ಟಣ